ನನ್ನ ಮಾತಿನಿಂದ ನೋವಾದ್ರೆ ವಿಷಾದವನ್ನ ವ್ಯಕ್ತಪಡಿಸ್ತೇನೆ ಅಂತ ಹೇಳಿ ವಿಧಾನ ಪರಿಷತ್ನಲ್ಲಿ ಈಗ MLC ನಜೀರ್ ಅಹಮದ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ನಜೀರ್ ಅಹಮದ್ ಮಾತಿಗೆ ವಿರೋಧ ಪಕ್ಷ ಇದೀಗ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ನೇರವಾಗಿ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹಿಸ್ತಾ ಇದೆ. ವಿಷಾದ ಅಂತ ಹೇಳಿದ್ರೆ ಕ್ಷಮೆ ಅಲ್ಲ ಅನ್ನೋದಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ದೇಶದ್ರೋಹಿ ಹೇಳಿಕೆಯನ್ನ ನೀಡಿದ್ರು MLC ನಜೀರ್ ಅಹಮದ್ ಅಂತ ಹೇಳಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಮನರೇಗಾ ವರ್ಸಸ್ ಬೇಬಿಜಿ ರಾಮ್ಜಿ ಕುರಿತ ಚರ್ಚೆಯ ವೇಳೆ ಕಾಂಗ್ರೆಸ್ನ ಸದಸ್ಯ ನಜೀರ್ ಅಹಮದ್ ಪ್ರಧಾನಿ ಮೋದಿ ದೇಶದ್ರೋಹಿ ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಇದೀಗ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ತಂದಾಗ ನಾ ಹೇಳ್ತೀನಿ, ಭಾಷಣ ಮಾಡೋದು ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅದು ಬೇಡ, ಆಮೇಲೆ ಮಾಡಲಿ. ಬಟ್ ಬೇಸರದ ಕ್ಷಮೆ ಕೇಳೋದು ಅವ್ರದ್ದು ಬಿಡ್ಲಾರ್ದ ಕರ್ಮ. ಬೇಸರ ಕ್ಷಮೆ ಕೇಳಿ ನಂತರ ಇದನ್ನು ಮುಗಿಸೋನು ಮುಂದೆ ಅವರವರ ವೈಯಕ್ತಿದ್ದ ಬೇರೆ ರೂಪದಲ್ಲಿ ತರಲಿ, ನಾನು ಅದನ್ನು ಕನ್ಸಿಡರ್ ಮಾಡ್ತೀನಿ. ಇಷ್ಟು ಬಿಟ್ಟು ನೋಡಿ ಬಂದಾಗ ಈ ಪಾಕಿಸ್ತಾನ ನಾಲ್ಗೆ ಅಂತ ಅದೆಲ್ಲ ಆಮೇಲೆ ಅದನ್ನ ನಾವು ಅವರು ವಿಷಾದ ಪಡಿ ಇದು ಮಾಡಲಿ. ಸರಿ, ನೀವು ಕೊಡಿ. ಪಾಕಿಸ್ತಾನ ನಾಲ್ಗೆ ಅಂತ ಹೇಳೋದು ನಾವು ನೀವು ಕೊಡಿ. ಪಾಕಿಸ್ತಾನ ನಿಮ್ಗೇನಾಗ್ತಿದ್ದೀರಿ? ಅವ್ರು ಪಾಕಿಸ್ತಾನ ಅಂದ್ರೆ ಮತ್ತೆ ಯಾಕೆ ಹೇಳಿದ್ದು ಪಾಕಿಸ್ತಾನ? ನೀವು ಏನ್ ಮಾಡ್ತೀರಿ ಹೇಳಿ, ಉಳಿದೆಲ್ಲ ಪಾಕಿಸ್ತಾನ ನಾಲ್ಗೆ ಉಳಿದೆಲ್ಲ ಬೇಡ. ಈಗ ನೀವೇನ್ ಮಾಡ್ತೀರಿ? ಕ್ಷಮೆ ಕೇಳ್ತಿರಿಲ್ಲ? ಫಸ್ಟ್ ಅದು ತೀರ್ಮಾನ ಮಾಡಿ. ಇಲ್ಲ, ನಾ ಇದನ್ನ ಹೇಳ್ತೀನಿ. ಆಯ್ತು, ನಮ್ಗೆ ಭಾರಿ ನೋವಾಗಿದೆ. ಇವತ್ತಿನ ದಿವಸ ವಿಶ್ವಗುರು ಅಂತ ಯಾರಾದ್ರೂ ಈ ರಾಷ್ಟ್ರದಲ್ಲಿ ಇದ್ರೆ ಮಹಾತ್ಮ ಗಾಂಧಿ ಮಾತ್ರ. ವಿಶ್ವಗುರು ಅಂತ ಪ್ರಾರಂಭ ಮಾಡ್ತಾರೆ. ಅದೆಲ್ಲ ಭಾರಿ ನೋವಾಗ್ತದೆ ನಮ್ಗೆ. ಅವರು ವಿಶ್ವಗುರುನೇ ಮಹಾತ್ಮ ಗಾಂಧಿ. ಇವರು ಉದ್ದಟತನ. ಮಹಾತ್ಮ ಗಾಂಧೀಜಿ ನಾವು ಒಪ್ಕೊಂತೇವೆ. ಇದು ಉದ್ದಟತನದ ಪರಮಾವಧಿ. ಇದು ಮಹಾತ್ಮ ಗಾಂಧಿ ಈ ರೀತಿ ಕೆಟ್ಟ ಪದಗಳನ್ನು ಬಳಸ್ತಾರೆ ಇವರು. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಅವರ ಕಾರ್ಯದರ್ಶಿ ಆಗಲಿಕ್ಕೆ ಯೋಗ್ಯತೆ ಇದೆ ಅವ್ರಿಗೆ. ಅವರ ಕಾರ್ಯದರ್ಶಿ ಆಗಲಿಕ್ಕೆ ಯೋಗ್ಯತೆ ಇದೆ ಅವ್ರಿಗೆ. ತಂದಾಗ ನಾ ಹೇಳ್ತೀನಿ, ಭಾಷಣ ಮಾಡೋದು ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅದು ಬೇಡ, ಆಮೇಲೆ ಮಾಡಲಿ. ಬಟ್ ಬೇಸರದ ಕ್ಷಮೆ ಕೇಳೋದು ಅವ್ರದ್ದು ಬಿಡ್ಲಾರ್ದ ಕರ್ಮ. ಬೇಸರ ಕ್ಷಮೆ ಕೇಳಿ ನಂತರ ಇದನ್ನು ಮುಗಿಸೋನು ಮುಂದೆ ಅವರವರ ವೈಯಕ್ತಿದ್ದ ಬೇರೆ ರೂಪದಲ್ಲಿ ತರಲಿ, ನಾನು ಅದನ್ನು ಕನ್ಸಿಡರ್ ಮಾಡ್ತೀನಿ. ಇಷ್ಟು ಬಿಟ್ಟು ನೋಡಿ ಬಂದಾಗ ಈ ಪಾಕಿಸ್ತಾನ ನಾಲ್ಗೆ ಅಂತ ಅದೆಲ್ಲ ಆಮೇಲೆ ಅದನ್ನ ನಾವು ಅವರು ವಿಷಾದ ಪಡಿ ಇದು ಮಾಡಲಿ. ಸರಿ, ನೀವು ಕೊಡಿ. ಪಾಕಿಸ್ತಾನ ನಾಲ್ಗೆ ಅಂತ ಹೇಳೋದು ನಾವು ನೀವು ಕೊಡಿ. ಪಾಕಿಸ್ತಾನ ನಿಮ್ಗೇನಾಗ್ತಿದ್ದೀರಿ? ಅವ್ರು ಪಾಕಿಸ್ತಾನ ಅಂದ್ರೆ ಮತ್ತೆ ಯಾಕೆ ಹೇಳಿದ್ದು ಪಾಕಿಸ್ತಾನ? ಈಗ ನೀವೇನ್ ಮಾಡ್ತೀರಿ ಹೇಳಿ, ಉಳಿದೆಲ್ಲ ಪಾಕಿಸ್ತಾನ ನಾಲ್ಗೆ ಉಳಿದೆಲ್ಲ ಬೇಡ. ಈಗ ನೀವೇನ್ ಮಾಡ್ತೀರಿ? ಕ್ಷಮೆ ಕೇಳ್ತಿರಿಲ್ಲ? ಫಸ್ಟ್ ಅದು ತೀರ್ಮಾನ ಮಾಡಿ. ಇಲ್ಲ, ನಾ ಇದನ್ನ ಹೇಳ್ತೀನಿ. ಆಯ್ತು, ನಮ್ಗೆ ಭಾರಿ ನೋವಾಗಿದೆ. ಇವತ್ತಿನ ದಿವಸ ವಿಶ್ವಗುರು ಅಂತ ಯಾರಾದ್ರೂ ಈ ರಾಷ್ಟ್ರದಲ್ಲಿ ಇದ್ರೆ ಮಹಾತ್ಮ ಗಾಂಧಿ ಮಾತ್ರ. ವಿಶ್ವಗುರು ಅಂತ ಪ್ರಾರಂಭ ಮಾಡ್ತಾರೆ. ಅದೆಲ್ಲ ಭಾರಿ ನೋವು. ಈ ಇಶ್ಯೂ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಒಂದು ಕಡೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ವಿಶ್ವಗುರು, ಇಡೀ ರಾಷ್ಟ್ರ ಜಗತ್ತಿಗೆ ಒಂಥರ ಮಾದರಿ ಅಂತೇಳಿದ್ದೆಲ್ಲ ನಾವು ನೋಡಿದ್ದೀವಿ. ಮತ್ತು ಅದರ ಜೊತೆಗೆ ಅವರೇ ಹೇಳ್ಕೊಂಡಿರ್ತಕ್ಕಂಥದ್ದು ನನಗೆ ಬಯಾಲಜಿಕಲ್ ಅವತಾರು, ಅದು ಸಹ ನಾವು ನೋಡಿದ್ದೀವಿ. ಇದನ್ನೆಲ್ಲ ನೋಡಿ ಇಷ್ಟೆಲ್ಲ ಇದ್ದರೂ ಸಹ ಇವತ್ತಿನ ದಿವಸ ರಾಷ್ಟ್ರದಲ್ಲಿ ಸಾಕಷ್ಟು ಇಶ್ಯೂಗಳ ಬಗ್ಗೆ ಚರ್ಚೆನೂ ನಡೀತಾ ಇದೆ. ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೂ ಆ ರೀತಿ ಬಂತು. ಹಾಗಾಗಿ ನಾನು ಅಂದಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಇಡೀ ತಾವು ಕಡತದಿಂದ ತೆಗೆದು ಇವತ್ತಿನ ದಿವಸ ಪ್ರಸ್ತಾಪವನ್ನು ಸಹ ಮಾಡಿದಿರಿ. ಇಂಥ ಒಂದು ಸಂದರ್ಭದಲ್ಲಿ ಯಾರಿಗಾದ್ರೂ ನನ್ನ ಈ ಒಂದು ಮಾತಿಂದ ಏನಾದರೂ ನೋವಾದರೆ ವಿಷಾದವನ್ನು ಪಡ್ತೀನಿ. ವೆರಿ ಗುಡ್, ಕೂಡ್ರಿ. ಆಯ್ತು, ಎಲ್ಲ ಬಂದಾರಿ. ಒಂದು ನಿಮಿಷ ಕೊಡ್ರಿ. ನೀವು ಇವರೇ ಚಲೋ ಸರ್, ವಿಷಾದನ ಕನ್ನಡದಾಗ ಅರ್ಥ ನೋಡಿ ನನಗೆ. ವಿಷಾದಕ್ಕೆ ಕನ್ನಡದ ಅರ್ಥ. ನೀವು ಯಾರು ಮಾತಾಡಬೇಡ್ರಿ.
ಅಲ್ಲ ನನಗೀಗ ರಿಯಲೈಸ್ ಆಗಿದೆ ಅಂತ. ಅದು ಬೇಕಾದ ಹೇಳಿ ಅವರು ವಿಷಾದ ವ್ಯಕ್ತಪಡಿಸಿರಲ್ಲ. ಒಂದ್ ನಿಮಿಷ ವಿಷಾದ ವ್ಯಕ್ತಪಡಿಸಿದ್ರ ಅರ್ಥ ಏನು? ರಿಯಲೈಸ್ ಆಯ್ತು ನನಗೆ ಅಂತ. ವಿಷಾದ ವ್ಯಕ್ತಪಡಿಸುತ್ತೇನೆ ಅಂದ್ರೆ ಕ್ಷಮೆ ಯಾಚಿಸಿದಂತೆ. ಇಲ್ಲ ಕ್ಷಮೆ ಅಲ್ಲ, ಯಾರು ಕೇಳ್ಕೊರಿ. ನೋಡಿ ಅತಿ ಮಾಡಬಾರ್ದು. ಅತಿ ಮಾಡಿದ್ರೆ ಅದಕ್ಕೆ ಒಳ್ಳೆಯಲ್ಲ. ಇಲ್ಲ ಅಂದ್ರೆ ಐ ರಿಗ್ರೆಟ್. ನೋಡಿ ನಾ ಹೇಳ್ತೀನಿ, ವಿಷಾದ ವ್ಯಕ್ತ ನೋಡಿ ಎಷ್ಟೋ ಸರಿ ವಿಷಾದ ವ್ಯಕ್ತಪಡಿಸಿ ಅಂತಾರೆ. ವಿಷಾದ ವ್ಯಕ್ತಪಡಿಸಿ ಅಂದ್ರೆ ಕೇಳಿದಂತೆ ರವಿ ಅವ್ರದ್ದು ತಗೋಬೇಕು. ತಡೀರಿ, ಅವ್ರು ಯಾರ ಹೆಸರು ಹೇಳಿಲ್ಲ. ಇವರೇ ಒಂದ್ ನಿಮಿಷ ರವಿ ಅವರೇ, ನಾನು ನಿಮಗೊಂದು ವಿನಂತಿ ಮಾಡ್ಕೊಳ್ತೀನಿ. ಏನಂದ್ರೆ ನೀವು ಮಾತಾಡಿದ್ದೀರಿ. ಏನು ಮಾತಾಡಿದ್ದೀರಿ ಇಲ್ಲಿ? ನೀವೇನು ಮಾತಾಡಿದ್ದೀರಿ ಅಂದರೆ, ಮಾನ್ಯ ಸಭಾಪತಿಯವರೇ, ನಿನ್ನೆ ಘಟನೆ ತಾವು ಪ್ರತ್ಯಕ್ಷ ಯಾವುದೇ ಭಾರತೀಯ ನಾಗರಿಕ ಈ ದೇಶದಲ್ಲಿ ಪ್ರಧಾನಮಂತ್ರಿ ಬಗ್ಗೆ ಮಾತನಾಡಿದ್ರೆ ನಾಲಿಗೆ ಯಾವುದೋ ಪಾಕಿಸ್ತಾನದ್ದು ಇರಬೇಕು, ಈಗ ಭಾರತೀಯ ನಾಲಿಗೆ ಆಗಿದ್ರೆ ಈ ರೀತಿ ಮಾತಾಡೋಂದಿರಿ. ಅದು ಇಂಡೈರೆಕ್ಟ್ಲಿ ನೀವು ನಜೀರ್ಗೆ ಅಂದಂಗೆ ಅನ್ನುವಂಥದ್ದು ಸ್ಪಷ್ಟವಾಗ್ತಿದೆ.